ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಕಲಬುರಗಿ ಮಾರುಕಟ್ಟೆಗೆ ವಿಕ್ಟರೀಸ್ 5 ಸ್ಟಾರ್ ವಾಹನ ಬಿಡುಗಡೆ. ಚಿರಂಜೀವಿ ದೊಡ್ಡಪ್ಪ ಅವರು ಜನ್ಮದಿನದ ಪ್ರಯುಕ್ತ ಶರಣಬಸವೇಶ್ವರ ಗದ್ದುಗೆಗೆ ಬಿಲ್ವಾರ್ಚನೆ ಮತ್ತು ಇಷ್ಟಲಿಂಗ ಪೂಜೆ. ಫಲಿತಾಂಶ ಪ್ರಕಟ ವಿಳಂಬ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಬಿಎಡ್ ವಿದ್ಯಾರ್ಥಿಗಳು. ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಶ್ರವಣ ಸಾಧನೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಲಾಹೋಟಿ ಮಾರುತಿ ಸುಜುಕಿ ಅರೆನಾ ಶೋರೂಮ್ನಲ್ಲಿ ವಿಕ್ಟರೀಸ್ 5 ಸ್ಟಾರ್ ವಾಹನ ಕಲಬುರಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಯಿತು. ನೂತನವಾಗಿ ಮಾರುಕಟ್ಟೆಗೆ ಬಂದಿರುವ ವಿಕ್ಟರೀಸ್ 5 ಸ್ಟಾರ್ ವಾಹನವನ್ನು ಕಲಬುರಗಿ ನಗರದ ಹುಮ್ನಾಬಾದ್ ರಿಂಗ್ ರಸ್ತೆಯಲ್ಲಿರುವ ಲಾಹೋಟಿ ಮಾಲೀಕತ್ವದ ಮಾರುತಿ ಸುಜುಕಿ ಅರೆನಾ ಶೋರೂಮ್ನಲ್ಲಿ ಕೆಕೆಸಿಸಿಐ ಅಧ್ಯಕ್ಷ ಶರಣು ಪಪ್ಪ ಹಾಗೂ ಹಲವು ಗಣ್ಯರು ಜ್ಯೋತಿ ಬೆಳಗಿಸಿ ಬಳಿಕ ಕೆಕೆಸಿಸಿಐ ಅಧ್ಯಕ್ಷ ಶರಣು ಪಪ್ಪ ಅವರು ವಿಕ್ಟರೀಸ್ 5 ಸ್ಟಾರ್ ವಾಹನವನ್ನು ಚಾಲನೆ ಮಾಡುವ ಮೂಲಕ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಬಳಿಕ ಶೋರೂಮ್ ಮಾಲೀಕರಾದ ಶ್ರೀಕಾಂತ್ ಲಾಹೋಟಿ ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಕೆಕೆಸಿಸಿಐ ಅಧ್ಯಕ್ಷ ಶರಣು ಪಪ್ಪ ಹಾಗೂ ಗಂಜ್ ಬ್ರಾಂಚ್ನ ಎಸ್ಬಿಐ ಶಾಖೆಯ ಮ್ಯಾನೇಜರ್ ಮಂಜುನಾಥ್ ಸೇರಿ ಹಲವು ಗಣ್ಯರಿಗೆ ಸನ್ಮಾನಿಸಿದರು. ನಂತರ ಮುಂಗಡವಾಗಿ ಬುಕಿಂಗ್ ಮಾಡಿದ ಗ್ರಾಹಕರಿಗೆ ಶ್ರೀಕಾಂತ್ ಲಾಹೋಟಿ ಅವರು ವಿಕ್ಟರೀಸ್ 5 ಸ್ಟಾರ್ ವಾಹನದ ಕೀ ನೀಡಿ ಶುಭ ಕೋರಿದರು. ಬಳಿಕ ಕೆಕೆಸಿಸಿಐ ಅಧ್ಯಕ್ಷ ಶರಣು ಪಪ್ಪ ಮಾತನಾಡಿದರು. ಶೋರೂಮ್ನ ಮಾಲೀಕರು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಕಾಂತ್ ಲಾಹೋಟಿ ಹಾಗೂ ಜನರಲ್ ಮ್ಯಾನೇಜರ್ ಶ್ರೀಪಾದ್ ದೇಶಪಾಂಡೆ ಮಾತನಾಡಿ, ಈ ವಿಕ್ಟರೀಸ್ ವಾಹನ 6 ಏರ್ ಬ್ಯಾಗ್ಗಳು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಂ ಇಬಿಡಿ ಜೊತೆಗೆ ಎಬಿಎಸ್ ಹಿಲ್ ಹೋಲ್ಡ್ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಗಳು, ಅರೆನಾ ಸುರಕ್ಷತಾ ಶೀಲ್ಡ್, 3 ಪಾಯಿಂಟ್ ಇಎಲ್ಆರ್ ಸೀಟ್ ಬೆಲ್ಟ್ಗಳು, ಸೀಟ್ ಬೆಲ್ಟ್ ನೆನಪಿಸುತ್ತದೆ, ಸೆಂಟರ್ ಸ್ಪೀಕರ್ ಮತ್ತು ಸಬ್ ವೂಫರ್ ಹೊಂದಿರುವ ಇನ್ಫಿನಿಟಿ ಪ್ರೀಮಿಯಂ ಸೌಂಡ್, 8 ಸ್ಪೀಕರ್ ಸಿನೆಮಾ ಡಾಲ್ಬಿ ಆಟೋಮಸ್ ಸೌಂಡ್ ಅನುಭವ ನೀಡುತ್ತದೆ. 64 ಬಣ್ಣದ ಕಸ್ಟಮ್ ಆಂಬಿಯೆಂಟ್ ಲೈಟ್, ಸ್ಮಾರ್ಟ್ ಪೇರೆ ಪ್ರೋ 25.65 ಸೆಂಟಿಮೀಟರ್ HD ಟಚ್ ಸ್ಕ್ರೀನ್ ಸೇರಿದಂತೆ ಇನ್ನೂ ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿದೆ. ಈಗಾಗಲೇ 50 ಹೆಚ್ಚು ಗ್ರಾಹಕರು ಈ ವಾಹನವನ್ನು ಮುಂಗಡವಾಗಿ ಬುಕಿಂಗ್ ಸಹ ಮಾಡಿದ್ದಾರೆ ಎಂದರು. ಇನ್ನು ಬಳಿಕ ಗ್ರಾಹಕರು ವಿಕ್ಟರೀಸ್ 5 ಸ್ಟಾರ್ ವಾಹನದ ಕುರಿತು ಚುಗೆ ಮಾತುಗಳನ್ನಾಡಿದ್ದರು. ಇವತ್ತಿನ ದಿವಸ ನಮ್ಮ ಕಲಬುರಗಿ ನಗರದ ಪ್ರತಿಷ್ಠಿತ ಒಂದು ಮಾರುತಿ ಶೋರೂಮ್ನಲ್ಲಿ ಲಾಹೋಟಿ ಮೋಟರ್ಸ್ನಲ್ಲಿ ನಮ್ಮ ಮಾರುತಿ SUV ವಿಕ್ಟೋರೀಸ್ ಇವತ್ತು ಲಾಂಚ್ ಆಗಿದೆ. ಸೊ ಈ ಒಂದು ಕಾರಿನ ವಿಶೇಷತೆ ಏನಂದರೆ ಇದು CNGನಲ್ಲಿ ಮತ್ತು ಹೈಬ್ರಿಡ್ ಒಂದು ವರ್ಷನ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸಾಕಷ್ಟು ಮಾಡೆಲ್ಸ್ಗಳಿದ್ದಾವೆ. ಬೇಸಿಕ್ ಮಾಡೆಲ್ಸ್ಲಿಂದ ಹಿಡ್ಕೊಂಡು 7-8 ಮಾಡೆಲ್ಸ್ ಇದ್ದಾವೆ ಮತ್ತು ಎಕನಾಮಿಕಲ್ ಪ್ರೈಸ್ನಲ್ಲಿ ಈ ಒಂದು ಮಾಡೆಲ್ ಕೊಟ್ಟಿದ್ದಾರೆ. ಈ ಒಂದು ಕಾರಿನ ಒಂದು ಮೈಲೇಜ್ ಕೂಡ ಸರ್ ನಿಮಗೆ 27-28 ಕಿಲೋಮೀಟ್ರ್ ಬರುತ್ತೆ. ಅದಲ್ಲದೆ ಇದರಲ್ಲಿ ಸನ್ ರೂಫ್ ಎಲ್ಲನೂ ಕೊಟ್ಟಿದ್ದಾರೆ. ಒಳ್ಳೆಯ ಎಲ್ಲ ಒಂದು ಮಿನಿಮಮ್ ಪ್ರೈಸ್ನಲ್ಲಿ ನಿಮಗೆ ಎಲ್ಲ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂಥ ಈ ಒಂದು ಮಾರುತಿ SUV ವಿಕ್ಟೋರೀಸ್ ಒಂದು ಲಾಂಚ್ ಆಗಿದೆ. ಸೊ ಈ ಒಂದು ಕಾರು ಆಲ್ರೆಡಿ ಈಗ
ನಾವು ಸುಮಾರು ಈಗ 40ರಿಂದ 50 ಕಾರ್ಗಳು ಬುಕ್ ಕೂಡ ಆಗಿದ್ದಾವೆ ನಾನು ಕೇಳಿದ ಪ್ರಕಾರ. ಅದರಲ್ಲಿ ಕಲರ್ಸ್ಗಳು ಕೂಡ ಭಾಳ ಚೆನ್ನಾಗಿದೆ ಮತ್ತು ರೋಡ್ ಕ್ಲಿಯರೆನ್ಸ್ ಕೂಡ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇವತ್ತಿಂದ ಯಾರಾದರೂ ಹೊಸ ಕಾರ್ಗಳು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಯಿದ್ರೆ ಡೆಫಿನೆಟ್ಲಿ ಸರ್ ದಿಸ್ ಈಸ್ ಅ ವೆರಿ ಗುಡ್ ಒಂದು ಕಾರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಮಗೆಲ್ಲ ತಿಳಿದಾಗೆ ಲಾಹೋಟಿ ಮೋಟರ್ಸ್ ಇವತ್ತು ಕಲಬುರಗಿನಲ್ಲಿ ಒಳ್ಳೆಯ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಅವರು ಲಾಹೋಟಿ ನಮ್ಮ ಶ್ರೀಕಾಂತ್ ಸೇಠ್ ಅವರು ನಗರ್ ಸೇಠ್ ಅಂತ ಹೇಳ್ತಾರೆ. ಅವರು ಏನಲ್ಲ ಬರೀ ಒಂದು ಬಿಸ್ನೆಸ್ನಲ್ಲಿ ಅಷ್ಟೇ ಅಲ್ಲ, ಅವರು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಸಾಮಾಜಿಕ ಒಂದು ಕಾರ್ಯಗಳಿಗಾಗಲಿ ನಮ್ಮಂಥ ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು, ಇವತ್ತಿನ ದಿವಸ ಯಾವುದೇ ಒಂದು ಕೃಷಿ ಆಗಿರ್ಬೋದು, ರೈತರಿಗಾಗಿರ್ಬೋದು, ಈ ಒಂದು ಕಲಬುರಗಿ ನಗರದಲ್ಲಿ ಸಾಕಷ್ಟು ಜನಸೇವೆ ಮಾಡ್ತಾ ಯಾರಿಗೆ ಗೊತ್ತಾಗ್ಲಿರದೇನೆ ಅವ್ರು ಏನು ಮಾಡ್ತಾರೆ, ಈ ಕೈಲಿಂದ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗಲ್ಲ, ಆ ಥರ ಒಂದು ಸೇವೆ ಕೂಡ ಅವ್ರು ಸಲ್ಲಿಸ್ತಾ ಇದ್ದಾರೆ. ಅದಲ್ಲದೆ ಸುಮಾರು 600ಕ್ಕೂ ಹೆಚ್ಚಿನ ಒಂದು ಎಂಪ್ಲಾಯ್ಮೆಂಟ್ಸ್ ಅಂದರೆ ಇಲ್ಲಿ ಕೆಲಸ ಮಾಡೋರು ಕೂಡ ಇವತ್ತು ಗುಲ್ಬರ್ಗ ಮತ್ತು ಯಾದಗಿರಿ, ರಾಯಚೂರಿನಲ್ಲಿ, ಬೀದರ್ ಹಿಡ್ಕೊಂಡು ಒಂದು 600ಕ್ಕಿಂತ ಹೆಚ್ಚಿನ ಒಂದು ಉದ್ಯೋಗಗಳು ಕೊಟ್ಟಿದ್ದಾರೆ. ಅವರು ಒಂದು ಒಳ್ಳೆಯ ಉದ್ಯಮಿಯಾಗಿ ಒಂದು ಸಾಕಷ್ಟು ಜನರಿಗೆ ಉದ್ಯೋಗ ನೀಡ್ತಾ ಇದ್ದಾರೆ. ಇದು ಕೂಡ ಇವತ್ತಿನ ದಿವಸ ದೇಶದ ಒಂದು ಆರ್ಥಿಕತೆಗೆ ಒಂದು ಬೆನ್ನೆಲುಬು. ಮತ್ತು ನಿರುದ್ಯೋಗಿಗಳ ಸಮಸ್ಯೆ ಏನಿದೆಯಲ್ಲ ಅದು ಕೂಡ ಇವತ್ತಿನ ದಿವಸ ಅವರು ಹೋಗಲಾಡಿಸ್ತಾ ಇದ್ದಾರೆ. ಅವರು ಸಾಕಷ್ಟು ಒಂದು ಕೆಲಸಗಳು ಒಂದು ನಮ್ಮ ಸಮಾಜಕ್ಕೆ ಭಾಳಷ್ಟು ಹಾಗೂ ದೇಶಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಲಾಹೋಟಿ ಮೋಟರ್ಸ್ ಅವರಿಗೆ. ನಾನು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಕಲಬುರಗಿ ಜನತೆ ವತಿಯಿಂದ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕಲಬುರಗಿ ಶರಣಬಸವೇಶ್ವರ ಆಗಿರ್ಬೋದು, ಇವತ್ತು ನಮ್ಮ ತಿರುಪತಿ ವೆಂಕಟರಮಣ ಅವರು ಕೂಡ ಸದಾ ಅವರ ಮೇಲೆ ಆಶೀರ್ವಾದ ಇರಲಿ. ಮತ್ತು ಹೀಗೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಫ್ಯಾಮ್ಲಿಗೆ ಮತ್ತು ಅವರ ಈ ಎಲ್ಲ ಸ್ಟಾಫ್ಗಳು ಭಾಳಷ್ಟು ಚೆನ್ನಾಗಿ ಈ ಪ್ರೋಗ್ರಾಮ್ ಕೂಡ ಆರ್ಗನೈಸ್ ಮಾಡಿದರು. सबको नमस्ते. Today we have launched the new car from the Maruti stable, Victorious. After a long time, Maruti has bought a very good car with plenty of features at very affordable rates. It's worth the value of money what we are purchasing. There are many features and new colors and many good things in this car. First of all, it is 205 mm ground clearance. मैं श्रीपद देशपांडे लाहौटी मोटर्स के जीएम बात कर रहा हूँ. हमने आज एक नया विक्टोरियस व्हीकल लॉन्च किए हैं. उसकी एक्चुअली ये 3 सितंबर को लॉन्च हुआ था, लेकिन गाड़ी ड्यू टू जीएसटी डिले होने की वजह से आज हम लोग लॉन्च किए हैं. एंड इट विल बी गिवन टेस्ट ड्राइव टू द कस्टमर फ्रॉम डे आफ्टर टुमारो. And I request all the customers of Gulbarga, Bidar and Yadgir come and take the test drive of the vehicle. It is a super duper vehicle. It got all in all. Everything is there in this vehicle. As a SUV, it is a toppest selling vehicle which we have received more than 50,000 booking in a span of 1 month. And I request each and every customers to come to Lahoti Motors and see the vehicle and take the test drive and have the experience. It comes with 3 variants. One is CNG, second is strong hybrid and smart hybrid. Strong hybrid, it runs with battery and petrol. CNG, it is a newly designed model in Maruti. It has been fixed below the chassis with more safety taken care by Maruti Suzuki India Limited. And I want all customers to come and have a test drive. Thank you one and all. The vehicle starts from 14.5 lakhs to on road from base variant. Top variant comes to near about 25 lakhs. ಆ್ಯಕ್ಚುಲಿ ನಾನು KS ಒನ್ ಓನ್ ಮಾಡ್ತೀನಿ ರೀ. ಬಟ್ ಇಲ್ಲಿ ನಮ್ಮೊಂದು ಕಾಕೋರಿಗೆ ಗಾಡಿ ತೊಗೊಳಕ್ಕೆ ಬಂದಾಗ ಫಸ್ಟ್ ನೋಡಿದ್ವಿ ನಾವು ಎಲ್ಲ ರೀತಿ ವೆರೈಟಿ ಆಫ್ ಕಾರ್ಸ್ ನೋಡಿದ್ವಿ. ಫಸ್ಟ್ ನಮ್ಮ ತಲೆಯಲ್ಲಿ ವ್ಯಾಗ್ನರ್ ಇತ್ತು. ಅದಾದ್ಮೇಲೆ ನಾವು ಆಮೇಲೆ ಏನು ಮಾಡಿದ್ವಿ, ಡಿಸೈರ್ ಮಾಡೋಣ ಅಂತ ಹೋದ್ವಿ. ಡಿಸೈರ್ ಆದಮೇಲೆ ಅದನ್ನು ಸ್ವಲ್ಪ ಯಾಕೋ ಕಂಫರ್ಟೇಬಲ್ ಅನಿಸ್ಲಿಲ್ಲ. ಆಮೇಲೆ ನಾವು ಡಿಸೈರ್ ಆದಮೇಲೆ ಎಟಿಗಾನು ನೋಡಿದ್ವಿ. ಆ್ಯಕ್ಚುಲಿ 7 ಸೀಟರ್ಸ್ ಚೆನ್ನಾಗುತ್ತೇನೋ ಅಂತೇಳಿ ಆ ರೀತಿ. ಬಟ್ ಎಟಿಗಾ ಆದಮೇಲೆ ಆ್ಯಕ್ಚುಲಿ ಇವರೊಂದು ಡೆಮೋ ಕಾರ್ ಥರ ಒಂದು ಕಾರ್ ಇಟ್ಟಿದ್ರಲ್ಲಿ ನನ್ನ ತಲೆಯಲ್ಲೇ ಇರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಗುಲ್ಬರ್ಗಕ್ಕೆ ವಿಕ್ಟೋರಿಯಸ್ ಬರುತ್ತೆ ಅಂತೇಳಿ. ಸೊ ಅಲ್ಲಿ ಇಟ್ಟಾಗ ಒಂದು ರೌಂಡ್ ನಾವು ಒಳಗಡೆ ಕೂತ್ಕೊಂಡು ಫೀಲ್ ಮಾಡಿ ಆಮೇಲೆ ಕಾರ್ ಫೀಚರ್ಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ನಾವೇನು ಅಂದ್ಕೊಂಡ್ವಿ, ಇಲ್ಲ ಈ ಕಾರ್ ಚೆನ್ನಾಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಬೆನಿಫಿಟ್ಸ್ ಏನಂದರೆ ಇವಾಗ CNG ಟ್ಯಾಂಕ್ ಕೆಳಗಡೆ ಕೊಟ್ಟಿದ್ದಾರೆ ರೀ, ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅದು. ಆ್ಯಂಡ್ ಮೈಲೇಜ್ ನಿಮಗೆ ಬೈ ಡಿಫಾಲ್ಟ್ 25+ ಅಂತ ನಾವು ಅನ್ಕೋಬೋದು.
ಕಂಪ್ನಿ ಕ್ಲೇಮ್ ಮಾಡೋದೇನಿದೆ 27 ಇದೆ. ಸೊ 25+ ಅಂತ ನಾವು ರಿಯಲ್ ಟೈಮ್ ಮೈಲೇಜ್ ಅಂತ ತೊಗೋಬೋದು. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ನಮಗೇನೆಂದರೆ ಈ ಕಾರಲ್ಲಿ ಒಳ್ಳೊಳ್ಳೆ ಫೀಚರ್ ಕೊಟ್ಟಿದ್ದಾನೆ ರೀ. ಯಾವ ರೀತಿ ಅಂದರೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಇದೆ ಆ್ಯಂಡ್ ಕಾರ್ ವೈಬ್ರೇಷನ್ಸ್ ಕಮ್ಮಿ ಇದೆ. ಆ್ಯಂಡ್ ಅದಾದಮೇಲೆ ಒಂಥರ ನಾವೇನು ಇಲ್ಲ ಮೊದಲಿಗೆ ಏನಂತಿದ್ವಿ ಮಾರುತಿ ಕಾರ್ಸ್ ಅಂದರೆ ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ, ಸೊ ಕುಂದರೆ ಅಷ್ಟು ಚೆನ್ನಾಗಿ ಫೀಲ್ ಬರೋಲ್ಲ, ಸೊ ಲಕ್ಸುರಿ ಫೀಲ್ ಬರೋಲ್ಲ ಅಂಥೇಳಿ. ಸೊ ಈ ಕಾರಲ್ಲಿ ನಾನು ಆ ರೀತಿ ಯಾವ ರೀತಿಯೂ ಅನಿಸ್ಲಿಲ್ಲ ನನಗೆ, ಬಿಕಾಸ್ ನಾನು ಕಿಯಾ ಓನ್ ಮಾಡ್ತೀನಲ್ವ. ಸೊ ಅದ್ರ ಸಲುವಾಗಿ ನನಗೆ ಸ್ವಲ್ಪ ಡಿಫ್ರೆನ್ಸ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಎಂಜಿನ್ ರಿಫೈನ್ಮೆಂಟ್ ಟಾಪ್ ನಾಚ್, ಅದಕ್ಕೆ ನಾವೇನೂ ಹೆಸರಿಡಂಗಿಲ್ಲ. ಸೊ ತುಂಬ ಚೆನ್ನಾಗಿದೆ ಕಾರ್. ಅದ್ರ ಬಗ್ಗೆ ಹೇಳಿ ಸರ್. ನಾವು ಇಲ್ಲಿ ಶೋರೂಮಿಗೆ ಬಂದಿದ್ದು ಮೊದಲು ವ್ಯಾಗನರ್ ತೊಗೊಳ್ಬೇಕಂತ ಬಂದೀವಿ. ಅದಾದ ನಂತರ ಸ್ವಲ್ಪ ಲೇಟೆಸ್ಟ್ ಅನ್ನಿಸ್ತು, ಯಾವುದು ಶಿಫ್ಟ್ ಡಿಸೈರ್ ಬಂತು. ಅದನ್ನು ನೋಡಿದಾಗ ಜಂಪ್ ಇದ್ದಲ್ಲಿ ಸ್ವಲ್ಪ ತ್ರಾಸು ಕಂಡು ಬಂತು. ಆಮೇಲೆ ಶೋರೂಮಿನ ಒಳಗೆ ಗಾಡಿ ಹಚ್ಚುವಾಗ ನೋಡಿದೆವು ಇದು ವಿಕ್ಟೋರಿಯಾ ಗಾಡಿ ಒಳಗೆ ಹೋದ್ಮೇಲೆ ಇದನ್ನು ಗಾಡಿ ಬಿಡಬಾರ್ದು ಅನ್ನೋ ಉದ್ದೇಶ ಆಯಿತು. ಅದರಲ್ಲಿ ಯಾಕಂದರೆ ಫ್ಯೂಚರ್ಗಳು ಬಹಳಷ್ಟು ಚೆನ್ನಾಗಿವೆ. ಅದಕ್ಕಾಗಿ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಮಗನೂ ಅದೇ ಅಂತ, ನಮ್ಮ ತಮ್ಮರು ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ರು ಇದೇ ಗಾಡಿನೇ ಇರಲಿ ಅಂತ. ಅದಕ್ಕಾಗಿ ನಾನು ಇದನ್ನು ಗಾಡಿಯನ್ನು ಚಾಯ್ಸ್ ಮಾಡಿ ತಗೊಂಡೆ. ಈ ಸಂದರ್ಭದಲ್ಲಿ ಸರ್ವಿಸ್ ಜನರಲ್ ಮ್ಯಾನೇಜರ್ ವಿಜಯ್ ಶಂಕರ್, ಸೇಲ್ಸ್ ಮ್ಯಾನೇಜರ್ ರಾಜ್ಕುಮಾರ್ ದೇಶಪಾಂಡೆ, ಟೆಕ್ನಿಕಲ್ ಆ್ಯಂಡ್ ಇವೆಂಟ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಬಿರಾದಾರ್ ಸೇರಿದಂತೆ ಕಲಬುರಗಿ ನಗರದ ಹಲವು ಗಣ್ಯರು, ಗ್ರಾಹಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನದ ಅಂಗವಾಗಿ ಶರಣಬಸವೇಶ್ವರರ ಗದ್ದುಗೆಗೆ 1 ಲಕ್ಷ ಪುಷ್ಪ ಬಿಲ್ವಾರ್ಚನೆ ಮತ್ತು 1001 ಇಷ್ಟಲಿಂಗ ಮಹಾಪೂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ವೀರಶೈವ ಲಿಂಗಾಯತ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷ ದಯಾನಂದ್ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 1ರಂದು ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಗದ್ದುಗೆಗೆ 1 ಲಕ್ಷ ಪುಷ್ಪ ಬಿಲ್ವಾರ್ಚನೆ, 1001 ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಳಿಕ ಮಾತನಾಡಿ ಪಾಳಾದ ಡಾಕ್ಟರ್ ಗುರುಲಿಂಗ್ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನವೆಂಬರ್ 1ರಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪ್ರಾರಂಭವಾಗಿ ನಂತರ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಬಳಿಕ ಪೂಜೆ ಸಂಪನ್ನಗೊಳ್ಳಲಿದೆ ಎಂದರು. ಎಲ್ರಿಗೂ ಶರಣಾರ್ಥಿಗಳು. ಇದೇ ಬರುವ ನವೆಂಬರ್ 1ನೇ ತಾರೀಕು ಕಲಬುರಗಿ ಆರಾಧ್ಯ ದೈವ ಆಗಿರ್ತಕ್ಕಂಥ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ದೊಡ್ಡಪ್ಪ ಅಪ್ಪರ ಜನ್ಮದಿನ ಇರ್ತದೆ. ಆ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ವೀರಶೈವ ಲಿಂಗಾಯತ ಮಹಾವೇದಿಕೆ ವತಿಯಿಂದ ಸತತವಾಗಿ 4ನೇ ವರ್ಷದ ಕಾರ್ಯಕ್ರಮ ಇದು. ಏನಂತಂದರೆ ಶರಣಬಸವೇಶ್ವರ ಕರ್ತೃ ಗದ್ದುಗೆಗೆ 1 ಲಕ್ಷ ಪುಷ್ಪ ಬಿಲ್ವಾರ್ಚನೆ ಕಾರ್ಯಕ್ರಮ ಮತ್ತು ರುದ್ರಾಭಿಷೇಕ ಕಾರ್ಯಕ್ರಮ ಇರ್ತದೆ. ಅದೇ ರೀತಿಯಾಗಿ ಬಂದಿರತಕ್ಕಂಥ ಭಕ್ತರಿಗೆ ಸಾಮೂಹಿಕವಾಗಿ ಲಿಂಗ ದೀಕ್ಷೆ ಮತ್ತು ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಇರ್ತದೆ. ಆ ಸಾನ್ನಿಧ್ಯವನ್ನು ದಿವ್ಯ ಬೆಳಗುಂಪ ಶ್ರೀಗಳಾಗಿರ್ತಕ್ಕಂಥ ಅಭಿನವ ಪರ್ವತೇಶ್ವರ ಸ್ವಾಮೀಜಿಗಳು, ಅದೇ ರೀತಿಯಾಗಿ ಪಾಳಾದ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರ ದಿವ್ಯ ಸನ್ನಿಧಿಯಲ್ಲಿ ಲಿಂಗ ದೀಕ್ಷೆ ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಂದಿರತಕ್ಕಂಥ ಭಕ್ತರೆಲ್ಲರೂ ಶರಣನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತಂದರೆ ಲಕ್ಷ ಪುಷ್ಪ ಬಿಲ್ವಾರ್ಚನೆ ಕಾರ್ಯಕ್ರಮವಾಗಿರ್ತಕ್ಕಂಥ ಅದಕ್ಕೆ ತಾವು ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂದರೆ ವೀರಶೈವ ಲಿಂಗಾಯತ ಸಮುದಾಯದ ಶ್ರೇಷ್ಠ ಆಚರಣೆಗಳಾಗಿರ್ತಕ್ಕಂಥ ಲಿಂಗ ದೀಕ್ಷೆ, ಇಷ್ಟಲಿಂಗ ಪೂಜೆ ಮತ್ತು ಗದಿಗೆ ಪೂಜೆಯನ್ನು ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ಕಲಬುರಗಿಯ ಎಲ್ಲ ಪ್ರತಿಯೊಬ್ಬ ಮಹಾಜನತೆಗಳು ಬಂದು ಶರಣನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೇವೆ. ವೀರಶೈವ ಲಿಂಗಾಯತ ಮಹಾವೇದಿಕೆ ಜಿಲ್ಲಾ ಸಮಿತಿ ವತಿಯಿಂದ ತಮಗೆ ಆಧಾರದ ಸ್ವಾಗತ. ದಿನಾಂಕ ನವೆಂಬರ್ 1ನೇ ತಾರೀಕು ಬೆಳಗ್ಗೆ 5:30ಕ್ಕೆ ಕರ್ತೃಗದ್ದಿಗೆ ಒಂದು ಅಭಿಷೇಕದಿಂದ ಕಾರ್ಯಕ್ರಮ ಪ್ರಾರಂಭಗೊಂಡು 12:30ವರೆಗೂ ಮಹಾಮಂಗಳಾರತಿ ಆಗ್ತದೆ. ಸೊ ಇದು ಒಂದು ಅರ್ಧ ದಿನದ ಕಾರ್ಯಕ್ರಮ ಇರ್ತದೆ. ಸೊ ಹಾಗಾಗಿ ಸಕಲ ಸದ್ಭಕ್ತರು ಈ ಒಂದು ಸಮಯದ ಒಳಗಡೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ವಿಶೇಷ ಸನ್ಮಾನ ಏನಂತಂದರೆ ಏನಿಲ್ಲ ಸರ್, ಪೂಜ್ಯ ದೊಡ್ಡಪ್ಪ ಅವರ ಜನ್ಮದಿನ ಪ್ರಯುಕ್ತ ಆಗಿರ್ತಕ್ಕಂಥದ್ದರಿಂದ ಅವ್ರದ್ದೊಂದು ಜನ್ಮದಿನ ಇರ್ತದೆ. ಅದೇ ರೀತಿಯಾಗಿ ಅವ್ರದ್ದು ಯಾವುದೇ ರೀತಿಯಾದಂಥ ಸೆಲೆಬ್ರೇಷನ್ ಇರೋದಿಲ್ಲ, ಕೇಕ್ ಕಟ್ಟಿಂಗು ಮತ್ತೊಂದು ಮಾಡಲ್ಲ. ಅವ್ರ ಜನ್ಮದಿನದ ನಿಮಿತ್ತ ಮಾಡಿಕೊಂಡು ನಾವು ಕರ್ತೃಗದ್ದಿಗೆಗೆ ಪೂಜಾ ಶರಣನ ಸೇವೆನೇ ಮಾಡ್ತೀವಿ. ಬಂದಿರತಕ್ಕಂಥ ಎಲ್ಲ ಭಕ್ತರು ಶಿವನ ಧ್ಯಾನವನ್ನು ಮಾಡಿ ಲಿಂಗ ದೀಕ್ಷೆ ಮತ್ತು ಇಷ್ಟಲಿಂಗ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ. ಲಿಂಗ ದೀಕ್ಷೆಯಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ಮತ್ತು ಏನು ನೋಂದಣಿ ಏನಾದರೂ ಮಾಡಿಸ್ಕೊಂಡಿದ್ದೀವಿ ಸರ್? ಇದು ನೋಂದಣಿ ಖಂಡಿತವಾಗಿ ಇರ್ತದೆ ಸರ್. ಅದರದಂತ ನಾವು ಕೆಲವರಿಗೆ ಕೊಟ್ಟಿದ್ದೀವಿ, ಅದೇ ರೀತಿ ಫೋನ್ ನಂಬರ್ ಸರ್. ಸೊ ಲಿಂಗ ದೀಕ್ಷೆಗೆ ಪಾಲ್ಗೊಳ್ತಕ್ಕಂಥ ಭಕ್ತರು ತಾವೆಲ್ಲರೂ
ಸಂಪರ್ಕ ಮಾಡಬೇಕಾಗಿರ್ತಕ್ಕಂಥ ನಂಬರ್ 9986201777 ಈ ನಂಬರ್ಗೆ ತಾವು ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು. ಮತ್ತು ಅದೇ ರೀತಿಯಾಗಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಇರ್ತದೆ, ಅದಕ್ಕೆ ಯಾವುದೇ ರೀತಿಯಾದ ರಿಜಿಸ್ಟ್ರೇಷನ್ ಇರೋದಿಲ್ಲ. ತಾವೆಲ್ಲರೂ ಬರೀ ಸ್ನಾನ ಮಾಡಿಕೊಂಡು ಬಂದು ಬೆಳಿಗ್ಗೆ 7 ಗಂಟೆಗೆ ದೇವಸ್ಥಾನದ ಆವರಣದೊಳಗೆ ಕೂತ್ರೆ ತಮಗೆಲ್ಲರಿಗೆ ಬೇಕಾಗಿರ್ತಕ್ಕಂಥ ಲಿಂಗ ದೀಕ್ಷೆಗೆ ಮತ್ತು ಇಷ್ಟಲಿಂಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ನಮ್ಮ ವೇದಿಕೆ ವತಿಯಿಂದ ನಾವು ಒದಗಿಸ್ಕೊಡ್ತೀವಿ. ಹಾಗಾಗಿ ತಾವು ಅಲ್ಲಿ ಬಂದು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿತ್ತು ತಮ್ಮಲ್ಲಿ ಕಳಕಳಿ ವಿನಂತಿ. ನಾನು ದಯಾನಂದ ಎಂ ಪಾಟೀಲ್ ಅಂತ. ಈ ಸಂದರ್ಭದಲ್ಲಿ ಸುನೀಲ್ ಮಾಗಾಂವ್ಕರ್, ಗುರುರಾಜ್ ಅಂಬಾಡಿ, ನಿಖಿಲ್ ಬಿಲ್ಗುಂದಿ, ಕಿರಣ್ ಕಣ್ಣಿ ಸೇರಿದಂತೆ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ವಿರಾಮ. ಫಲಿತಾಂಶ ಪ್ರಕಟ ವಿಳಂಬ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಬಿಎಡ್ ವಿದ್ಯಾರ್ಥಿಗಳು. ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಶ್ರವಣ ಸಾಧನೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. 2024-25 ಬಿಎಡ್ ಫಲಿತಾಂಶ ಪ್ರಕಟ ಮಾಡದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಿಎಡ್ ವಿದ್ಯಾರ್ಥಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. 2024-25 ಬಿಎಡ್ ವಿದ್ಯಾರ್ಥಿಗಳ ಪರೀಕ್ಷೆ ಮುಗಿದು 1 ವರ್ಷ ಕಳೆದರೂ ಕೂಡ ಇದುವರೆಗೆ 2 ಮತ್ತು 4ನೇ ಸೆಮಿಸ್ಟರ್ ಫಲಿತಾಂಶ ಪ್ರಕಟ ಮಾಡದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಬಿಎಡ್ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆರೋಪಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಡೆಯನ್ನು ಖಂಡಿಸಿ ಇಂದು ಬಿಎಡ್ ವಿದ್ಯಾರ್ಥಿಗಳು ಹೋರಾಟ ಸಮಿತಿ ವತಿಯಿಂದ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿಶ್ವವಿದ್ಯಾಲಯದ ವಿರುದ್ಧ ಘೋಷಣೆಗಳನ್ನು ಕೂಗಿ ಬೃಹತ್ ಪ್ರತಿಭಟನೆ ಮಾಡಿದರು. ನಂತರ ನೊಂದ ವಿದ್ಯಾರ್ಥಿಗಳು ಮಾತನಾಡಿ ಕೂಡಲೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಧ್ಯಪ್ರವೇಶಿಸಿ ನಮ್ಮ ಫಲಿತಾಂಶವನ್ನು ಪ್ರಕಟ ಮಾಡಿಸಿ ಅಂಕಪಟ್ಟಿ ಕೊಡಿಸಬೇಕೆಂದು ಮನವಿ ಮಾಡಿಕೊಂಡರು. ನಮಸ್ಕಾರ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸುಮಾರು ನಾವು 11 ತಿಂಗಳು ಕಳೆದರಾಯಿತು ಸೆಕೆಂಡ್ ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ ಒಂದು ಫಲಿತಾಂಶವನ್ನು ಬಿಡುಗಡೆ ಮಾಡ್ತಾ. ಹಾಗಾಗಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಸೇರಿಕೊಂಡು ಬಿಎಡಿನ ವಿದ್ಯಾರ್ಥಿಗಳು ಸೇರಿಕೊಂಡು ತಿಮ್ಮಾಪುರಿ ಸರ್ಕಲದಿಂದ ವಿಧಾನಸೌಧವರೆಗೆ ನಾವು ಪಾದಯಾತ್ರದ ಮೂಲಕ ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ. ಮಾಡಿದಿರತಕ್ಕಂಥ ಉದ್ದೇಶ ಇಷ್ಟೇ, ನಮ್ಮ ಫಲಿತಾಂಶವನ್ನು ಕೂಡಲೇ ಅವರು ಬಿಡುಗಡೆ ಮಾಡಬೇಕು. ಸುಮಾರು 11 ತಿಂಗಳಾಯ್ತು ರೀ. ಆ ಮೌಲ್ಯಮಾಪನ ಪ್ರಕಾರ 45 ದಿನ ಒಳಗೆ ಬಿಡುಗಡೆ ಮಾಡ್ಬೇಕಂತದ. ಬೇರೆ ಬೇರೆ ಎಲ್ಲ ಯೂನಿವರ್ಸಿಟಿಗಳನ್ನು ನೀವು ನೋಡ್ರಿ, ನೀವು ಎಲ್ಲ ಜಲ್ದಿ ಬಿಡ್ತಾರೆ, ನಮ್ಮ ಯೂನಿವರ್ಸಿಟಿ ಮಾತ್ರ ಲೇಟ್ ಮಾಡಿಬಿಡ್ತಾರೆ. ಮತ್ತು ಅದರಲ್ಲಿ ಅತ್ಯಂತ ಒಂದು ಪ್ರಭಾವಿರ್ತಕ್ಕಂಥ ಸಚಿವರು ಕೂಡ ಇದೇ ಒಂದು ಜಿಲ್ಲೆಯವರು. ಅದರಾಗಿ ಅವರಿಗೆಲ್ಲ ಗೊತ್ತೇಬೇಕಿದು ಗಮನ. ಯಾಕಪ್ಪ ಅಂದ್ರೆ ಬಿಎಡ್ ಈ ಥರ ಆದರೆ ಹೆಂಗ್ರಿ ಮುಂದೆ ನಾವು ಭಾವಿ ಶಿಕ್ಷಕರಾಗೋರು. ಬೇರೆ ಬೇರೆ ಒಂದು ಜಿಲ್ಲೆಗಳಲ್ಲಿ ಈ ಥರ ಇಲ್ಲ, ನಮ್ಮ ಜಿಲ್ಲೆಗಳಲ್ಲಿ ಯಾಕೆ ಈ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವರು ಒಂದು ಬಿಎಡ್ನಲ್ಲಿ ಅಕ್ರಮ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ಯಾವ ಅಕ್ರಮ ಆಗಿದೆ, ಏನಾಗಿದೆ, ಆ ಅಕ್ರಮ ಆಗಿರ್ತಕ್ಕಂಥ ಒಂದು ಪೇಪರನ್ನು ನೀವು ತೆಗೆದುಕೊಡ್ರಿ, ಅವ್ರ ವಿರುದ್ಧ ನೀವು ಕ್ರಮ ಕೈಗೊಳ್ರಿ. ನಮ್ಮನ್ನು ಯಾಕೆ ನೀವು ಕ್ರಮ ಕೈಗೊಳ್ತಿದ್ದೀರಾ? ನಮ್ಮನ್ನು ಕ್ರಮ ಕೈಗೊಳ್ಳೋದು ಯಾಕೆ? ನೀವು ಶೀಘ್ರವಾಗಿರ್ತಕ್ಕಂಥ ಒಂದು ಬಿಎಡ್ ರಿಸಲ್ಟ್ ಬಿಡಬೇಕು. ಯಾಕಪ್ಪ ಅಂತಂದ್ರೆ ಈ ಸದ್ಯ ನೋಡ್ರಿ, ನವೆಂಬರ್ 7ನೇ ತಾರೀಕು ನಮ್ಮದು TET ಒಂದು ಲಾಸ್ಟ್ ಡೇಟ್ ಇದೆ.
TT ಕ್ವಾಲಿಫೈ ಲಾಸ್ಟ್ ಡೇಟ್ ಇದೆ. ಅದರಲ್ಲಿ ಡಿಸೆಂಬರ್ 7ನೇ ತಾರೀಕು ನಮ್ಮದು ಒಂದು ಎಕ್ಸಾಮ್ ಇರುತ್ತೆ. ಮುಂದೆ ಒಂದು GPS ಸ್ಟಾರ್ ಒಂದು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಕರೀತಾರೆ ಅಂತಂದರೆ ಆಗ ನಮಗೆ 4 ಸೆಮ್ನ ರಿಸಲ್ಟ್ ಬೇಕು. ಆ 4 ಸೆಮ್ ರಿಸಲ್ಟ್ ಈಗ ಇರಲಿಲ್ಲಪ್ಪ ಅಂದರೆ ನಾವು ಮುಂದೆ ಹೆಂಗೆ ಭಾವಿ ಶಿಕ್ಷಕರಾಗ್ತೀವಿ ಸರ್? ನಾಳೆ ನಮ್ಮ ತಂದೆ ತಾಯಿ ನಮ್ಗೆ ಕೇಳ್ತಾರೆ, ನನ್ನ ಮಗ ವಿಶ್ವವಿದ್ಯಾಲಯ ಚಂದ ಓದ್ಲತ್ತಾನ ಹಂಗೆ ಓದ್ಲತ್ತಾನ, ಅವ್ರು ಏನು ಗೊತ್ತಿರಿ ಸರ್? ಗುಲ್ಬರ್ಗ ಯೂನಿವರ್ಸಿಟಿ ಇಷ್ಟ ಒಂದು ವರ್ಷದಾಗ ಆದಂತ ಅವ್ರಿಗೇನು ಗೊತ್ತು ಸರ್? ಸರ್ 11 ತಿಂಗಳಾದರೂ ನಮ್ಮದು ರಿಸಲ್ಟ್ ಬಿಟ್ಟಿಲ್ಲ ಸರ್, B.Ed ಸೆಕೆಂಡ್ ಸೆಮ್ ಮತ್ತು 4th ಸೆಮ್. ಹಾಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ರೀ ಸರ್. ನಮ್ಗೆ 2 ದಿನದೊಳಗೆ ರಿಸಲ್ಟ್ ಬಿಡ್ಬೇಕು ರೀ ಸರ್. ವಿದ್ಯಾರ್ಥಿಗಳ ಜೀವನ ಹೆಂಗಾಗಿದೆ ಅಂತಂದರೆ ಓದಲ್ಲಂಗೆ ಆಗ್ಯದ ರೀ ಸರ್. ಎಲ್ಲಿ ಗೆಸ್ಟ್ ಹೋಗ್ಬೇಕಂದ್ರೂ 4th ಸೆಮ್ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ ಸರ್, ರಿಸಲ್ಟ್ ಕೇಳ್ತಾರೆ ಸರ್. ಹಿಂಗಿಲ್ಲ ಅಂತಂದ್ರೆ ನಾವು ಓದಿನೂ ವೇಸ್ಟ್ ಅಲ್ಲ ರೀ ಸರ್. ಈಗ ಮುಂದೆ TT ಎಲ್ಲ ಬೇಕಾಗಿದೆ ರೀ ಸರ್. ನಮಗೆ HST ಅಲ್ಲೋ GPST ಅಲ್ಲೋ ಇದಕ್ಕೆಲ್ಲನೂ ಫೈನಲ್ ರಿಸಲ್ಟ್ ಬೇಕಲ್ಲ ರೀ ಸರ್. ಎಷ್ಟು ವರ್ಷ ಹಿಂಗೆ ಕೊಡಮ್ರಿ ಸರ್? ಈಗ 11 ತಿಂಗಳು ಐತ್ರಿ ಸರ್, ಇನ್ನೂ 1 ವರ್ಷನೇ ಎಳಿತಾರೆ ಸರ್. ಹಾಗಾಗಿ ನಾವು ಈ ನಿರ್ಧಾರ ತೊಗೊಂಡಿದ್ದೀವಿ ರೀ ಸರ್. ಸರ್ 50 ಸಲ ಮನವಿ ಪತ್ರ ಸಲ್ಲಿಸಿದಾಗಿದೆ ಸರ್, 1 ವಾರ 2 ದಿನ ಅಂತ ಹಿಂಗೆ ಹೇಳಿ ಮುಂದಕ್ಕೆ ಹಾಕಿದ್ದಾರೆ ಸರ್. ಅದಕ್ಕಾಗಿ ಈ ಪ್ರತಿಭಟನೆ ಇವತ್ತು ಎಲ್ಲ ಕಾಲೇಜು ಹಾಂ ರೀ ಸರ್, ಎಲ್ಲ ಕಾಲೇಜಿನಲ್ಲಿ ಯೂನಿವರ್ಸಿಟಿ ಗುಲ್ಬರ್ಗ ಯೂನಿವರ್ಸಿಟಿದು ಎಲ್ಲ ವಿದ್ಯಾರ್ಥಿಗಳು ಇದೇ ಅದ ರೀ ಸರ್. ಹಾಗಾಗಿ ಈ ನಿರ್ಧಾರ ಇವತ್ತು ತಗೊಂಡಿದ್ದೆ ಸರ್. ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದ 2ನೇ ಮತ್ತು 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪರೀಕ್ಷೆ ಬರೆದು ಸುಮಾರು 11 ತಿಂಗಳುಗಳು ಆದರೂ ಕೂಡ ಫಲಿತಾಂಶವನ್ನು ಪ್ರಕಟ ಮಾಡ್ತಾ ಇಲ್ಲ. UGC ನಿಯಮದ ಪ್ರಕಾರ ಪರೀಕ್ಷೆ ಆಗಿ 45 ದಿನದಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡಬೇಕಂತ ನಿಯಮ ಇದ್ದರೂ ಕೂಡ 11 ತಿಂಗಳಾದರೂ ಕೂಡ ಫಲಿತಾಂಶವನ್ನು ಪ್ರಕಟ ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಕಾರಣ ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮಾರ್ಕ್ಸ್ಗಳನ್ನು ತಿದ್ದುಪಡಿ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂಕಗಳನ್ನು ತಿದ್ದುಪಡಿ ಮಾಡಿದವರು ಕೂಡ ವಿಶ್ವವಿದ್ಯಾಲಯದವರೇ, ಅಂಕಗಳನ್ನು ತಿದ್ದುಪಡಿ ಮಾಡಲು ಹಣವನ್ನು ಪಡೆದುಕೊಂಡವರು ಕೂಡ ವಿಶ್ವವಿದ್ಯಾಲಯದವರೇ. ಆದರೆ ಈ ವಿಶ್ವವಿದ್ಯಾಲಯದವರು ಮಾಡಿರ್ತಕ್ಕಂಥ ತಪ್ಪಿಗಾಗಿ ನಮಗೆ ಯಾಕೆ ಶಿಕ್ಷೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಇವತ್ತೆಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿ ನಾವು ಕೇಳ್ತಾ ಇದ್ದೀವಿ. ಸೊ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸುಮಾರು 20 ರಿಂದ 25 B.Ed ಕಾಲೇಜ್ಗಳದಾವ. ಸುಮಾರು 4 ರಿಂದ 5 ಸಾವಿರ ವಿದ್ಯಾರ್ಥಿಗಳು ಕೂಡ ಫಲಿತಾಂಶಕ್ಕಾಗಿ ಸುಮಾರು 11 ತಿಂಗಳಿಂದ ಬಕಪಕ್ಷಿಯಂತೆ ಕಾಯ್ತಾ ಇದ್ದೀವಿ. ಇವತ್ತು ಇವರು MA ಚರ್ಮದ ಅಧಿಕಾರಿಗಳಾಗಲಿ, MA ಚರ್ಮದ VC ಮತ್ತು ರಿಜಿಸ್ಟ್ರಾರ್ ಅವರಾಗಲಿ, ಮತ್ತು MA ಚರ್ಮದ ಈ ಎಲ್ಲ ಮೇಲಾಧಿಕಾರಿಗಳು ಯಾಕೆ ನಮಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಅಂತಕ್ಕಂಥದ್ದು ನಮ್ಮೆಲ್ಲರದು ಪ್ರಶ್ನೆ. ಇವತ್ತು ನಾವು TT ಹಾಕಬೇಕಾಗ್ಯದ, ಹಾಸ್ಟೆಲ್ ವಾರ್ಡನ್ ಆಗಲಿ, GPT ಆಗಲಿ, HSTR ಆಗಲಿ ಮತ್ತು ಏಕಲವ್ಯ ಆಗಲಿ, ಈ ಎಲ್ಲ ಪರೀಕ್ಷೆಗಳನ್ನು ಕೂಡ ಈಗ ಕಾಲ್ಫಾರ್ಮ್ ಆಗಿದ್ರು ಕೂಡ ನಮಗೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ತೊಂದರೆಯನ್ನು ಅವರು ಈಗ ಕೂಡಲೇ ಸರಿಪಡಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಬೇಕು. ಇಲ್ಲಪ್ಪ ಅಂತಂದರೆ ಇವತ್ತೇನು ಇಲ್ಲಿ ಕಿಚ್ಚು ಹತ್ಯದಲ್ಲ, ಈ ಕಿಚ್ಚು ಕಾಡ್ಗಿಚ್ಚಾಗಿ ವಿಧಾನಸೌಧದವರೆಗೂ ಕೂಡ ಹಮ್ಮಿಕೊಳ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ B.Ed ವಿದ್ಯಾರ್ಥಿಗಳ ಹೋರಾಟ ಸಮಿತಿ ಪದಾಧಿಕಾರಿಗಳು ಮತ್ತು B.Ed ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕಲ್ಯಾಣ ಕರ್ನಾಟಕದ ರಕ್ಷಣಾ ವೇದಿಕೆ ವತಿಯಿಂದ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಶ್ರವಣ ಯಂತ್ರ ಮತ್ತು ಕಲ್ಯಾಣ ಸಿರಿ ಹಾಗೂ ಬಾಲ್ಯ ಸಿರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಜಿಲ್ಲಾ ಅಧ್ಯಕ್ಷ ಸಂದೀಪ್ ಭರಣಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಗರದ ಜಗತ್ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಹಾಗೂ ಶ್ರವಣ ದೋಷ ಉಳ್ಳ ಮಕ್ಕಳಿಗೆ ಶ್ರವಣ ಸಾಧನಗಳನ್ನು ನೀಡಿ ವಿಶಿಷ್ಟವಾಗಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲು ನಿರ್ಧರಿಸಿದ್ದೇವೆ ಎಂದರು. ಬಳಿಕ ಮಾತನಾಡಿ ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ 3 ಗಣ್ಯರಿಗೆ ಕಲ್ಯಾಣ ಸಿರಿ ಪ್ರಶಸ್ತಿ ಮತ್ತು ಶ್ರವಣ ದೋಷವುಳ್ಳ 7 ಮಕ್ಕಳಿಗೆ ಬಾಲ್ಯ ಸಿರಿ ಪ್ರಶಸ್ತಿ ನೀಡಿ ನಿರ್ಧಾರ ಮಾಡಿದ್ದೇವೆ ಎಂದರು. ಸುಲಫಲ ಮಠದ ಸಾರಂಗಧರ ದೇಶಿಕೇಂದ್ರ ಹಾಗೂ ವಾದನ ಹಿಪ್ಪರಗಾದ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಚಂದು ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಗೆ ವಹಿಸಲಿದ್ದಾರೆ. ಗಂಜೇಲ್ ಖೇಡದ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಪೂಜ್ಯ ಶ್ರೀ ನಾಗೇಶ್ ಮುತ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇಂದು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಿದೆಪ್ಪ ಅಂತಂದರೆ, ಪ್ರತಿ ವರ್ಷದಕ್ಕಿಂತಲೂ ಈ ವರ್ಷ ವಿಶೇಷತೆ ಏನಂತಂದರೆ, ಕಿವುಡತನ ಹೊಂದಿರುವ ಮಕ್ಕಳಿಗೆ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಚಿತವಾಗಿ ಶ್ರವಣ ಯಂತ್ರಗಳನ್ನು ನೀಡುವಂಥ ಕೆಲಸ ನಾವು ನಮ್ಮ ಸಂಘಟನೆ ವತಿಯಿಂದ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಶ್ರವಣ ಯಂತ್ರ ನೀಡುವುದರ ಮುಖಾಂತರ
ಅಲ್ಲಿ ಬಡತನ ಮಕ್ಕಳಿಗೆ ಏನಪ್ಪ ಅಂದರೆ ಯಾರೂ ಏನಪ್ಪ ಅಂದ್ರೆ ಗುರುತಿಸುವಂಥ ಕೆಲಸ ಮಾಡೋಂಗಿಲ್ಲ. ಈ ನಮ್ಮ ಸಂಘಟನೆಯಲ್ಲಿ ಏನಪ್ಪ ಅಂದರೆ ಶ್ರವಣ ಯಂತ್ರಗಳು ನೀಡುವ ಮುಖಾಂತರ ಅದೇ ಮಕ್ಕಳಿಗೆ ಏನಪ್ಪ ಅಂದ್ರೆ ಬಾಲ್ಯಶ್ರೀ ಪ್ರಶಸ್ತಿ ಕೂಡ ಕೊಡುವಂಥ ಕೆಲಸ ನಮ್ಮ ಸಂಘಟನೆಯಿಂದ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಒಂದು ಕಲ್ಯಾಣಶ್ರೀ ಪ್ರಶಸ್ತಿ ಈ ಸಮಾಜದಲ್ಲಿ ಎಷ್ಟೋ ಜನ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ಭಾಳಷ್ಟು ಜನ ಗುರುತಿಸೋಂಗಿಲ್ಲ. ಯಾರು ಏನೋ ಒಂದು ಕಾಣಿಕೆ ಕೊಟ್ಟರೆ ಗುರುತಿಸುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಸಂಘಟನೆ ವಿನೂತನವಾಗಿ ಏನಪ್ಪ ಅಂದರೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವರಿಗೆ ಇವತ್ತು ಏನಪ್ಪ ಅಂದ್ರೆ ಕಲ್ಯಾಣಶ್ರೀ ಪ್ರಶಸ್ತಿಗೆ ಏನಪ್ಪ ಅಂದ್ರೆ ಒಂದು 3 ಜನರಿಗೆ ಆಯ್ಕೆ ಮಾಡಿದ್ದೀವಿ. ಇವತ್ತು ಯಾರಪ್ಪ ಅಂತಂದರೆ ರೋನಕ್ ಶಾ ಅಂತ, ಇವರು ದಿನನಿತ್ಯವಾಗಿ ಒಂದು ಪಬ್ಲಿಕ್ ಗಾರ್ಡನಲ್ಲಿ ಏನಪ್ಪ ಅಂದ್ರೆ ಪಕ್ಷಿಗಳಿಗೆ ಏನಪ್ಪ ಅಂದ್ರೆ ದಾನಿ ಹಾಕುವಂಥ ಕೆಲಸ ಮಾಡ್ತಾರೆ. ಅಂದರೆ ಒಂದು ಮನುಷ್ಯಗೆ ಏನಪ್ಪ ಅಂದ್ರೆ ಉಪಹಾರ ಯಾವ ಥರ ಬೇಕಾಗ್ತದೆ ಪ್ರಾಣಿಗಳಿಗೆ ಉಪಹಾರ ಹಾಕುವಂಥ ಕೆಲಸ ರೋನಕ್ ಶಾ ಅಂತ ಮಾಡ್ತಾರೆ. ಅವರಿಗೆ ಕಲ್ಯಾಣಶ್ರೀ ಪ್ರಶಸ್ತಿಯಲ್ಲಿ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ನಾಗೇಂದ್ರ ಹೆಲ್ಡೆ ಅಂತ, ಇವರು ಕೂಡ ತಮಗೆಲ್ಲರಿಗೂ ಮಾಧ್ಯಮದವರಿಗೆ ಗೊತ್ತಿರುವಂಥ ವಿಷಯ, ಸಮಾಜದಲ್ಲಿ ಎಷ್ಟೋ ಒಂದು ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಅವರಿಗೂ ಕೂಡ ಕಲ್ಯಾಣಶ್ರೀ ಪ್ರಶಸ್ತಿಯಲ್ಲಿ ಆಯ್ಕೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಬೇರೆ ಜಿಲ್ಲೆಯಿಂದ ನಮ್ಮ ಕಲಬುರಗಿಯಲ್ಲಿ ರಂಗಭೂಮಿಯ ಕಲಾವಿದರಾದಂಥ ಪಾಪು ಕಲ್ಲೂರ್ ಅಂತ ಅನ್ಕೇಸಿ ಇವತ್ತು ನಾಟಕ ಸಂಘದ ಮಾಲೀಕರು, ಅವರಿಗೂ ಕೂಡ ಏನಪ್ಪ ಅಂದ್ರೆ ಒಂದು ಬೇರೆ ಜಿಲ್ಲೆಯಿಂದ ಬಂದಂಥ ವ್ಯಕ್ತಿಗೆ ಏನಪ್ಪ ಅಂದ್ರೆ ಗುರುತಿಸಿದ್ರೆ ಅವರು ನಮ್ಮ ಸಂಘಟನೆ ಬಗ್ಗೆ ಹೊಗಳಿಕೆ ಮಾಡುವಂಥ ಕೆಲಸ ಮಾಡ್ತಾರಂತ ಅವರಿಗೂ ಕೂಡ ಒಂದು ಕಲ್ಯಾಣಶ್ರೀ ಪ್ರಶಸ್ತಿಗೆ 3 ಜನರಿಗೆ ಆಯ್ಕೆ ಮಾಡಿದ್ದೇವೆ. ಒಂದು ಕಲ್ಯಾಣಶ್ರೀ ಪ್ರಶಸ್ತಿ ಹಾಗೂ ಬಾಲ್ಯಶ್ರೀ ಪ್ರಶಸ್ತಿ ಏನಪ್ಪ ಅಂದ್ರೆ ನವೆಂಬರ್ 1ನೇ ತಾರೀಕು ಜಗತ್ ವೃತ್ತದಲ್ಲಿ ಇರ್ತಕ್ಕಂಥ ಒಂದು ಅಣ್ಣ ಬಸವಣ್ಣನವರ ಒಂದು ಪುತ್ಥಳಿ ಹತ್ತಿರ ಏನಪ್ಪ ಅಂದ್ರೆ ಬೆಳಿಗ್ಗೆ 11:30 ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಾಕಪ್ಪ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಜಗದ್ಗುರು ಶ್ರೀ ಸಾರಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುಲಭಲ ಮಠ ಶಾಬಜಾರ್ ಕಲಬುರಗಿ, ಇವರು ಕೂಡ ಏನಪ್ಪ ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದ್ರೆ ಒಂದು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಭಿನವ ಶಿವಲಿಂಗ್ ಮಹಾಸ್ವಾಮಿಗಳು ವಿಕ್ತಾರ ಮಠ ಮಾದನಿಪ್ಪರ್ಗ, ಈ ಸ್ವಾಮಿಗಳು ಕೂಡ ಏನಪ್ಪ ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇವರು ಕೂಡ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಉದ್ಘಾಟನೆ ಆದಂಥ ಪೂಜಾ ಶ್ರೀ ನಾಗೇಶ್ ಮುತ್ಯ ಮಹಾಶಿವಗಳು ಜಗದ್ಗುರು ಮನೇಶ್ವರ ಗಣಜಿಲ್ಕೇಡ್ ಸುಕ್ಷೇತ್ರ, ಈ ಮುತ್ಯರು ಕೂಡ ಏನಂದ್ರೆ ಉದ್ಘಾಟನೆ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾಯಿದ್ದಾರೆ. ಈ ಒಂದು ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಚಂದ್ರಕಾಂತ್ ಬಿ ಪಾಟೀಲ್ BJP ನಗರ ಜಿಲ್ಲಾಧ್ಯಕ್ಷರು, ಇವರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಅಧ್ಯಕ್ಷತೆಯನ್ನು ಏನಪ್ಪ ಅಂದ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮದೇ ಆದಂಥ ಒಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶಿವಲಿಂಗ್ ಹಳಿಮನಿಯವರ ನೇತೃತ್ವದಲ್ಲಿ ನಾಡಿದ್ದು ನವೆಂಬರ್ 1ನೇ ತಾರೀಕು ಏನಂದರೆ ಕಲಬುರಗಿಯಲ್ಲಿ ಏನಪ್ಪ ಅಂದ್ರೆ ಅತಿ ವಿಜೃಂಭಣೆಯಿಂದ ಏನಪ್ಪ ಅಂದ್ರೆ ನಮ್ಮ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಏನಪ್ಪ ಅಂದ್ರೆ ವಿಶೇಷತೆ ಏನಂದ್ರೆ 1,000 ಜನರಿಗೆ ಏನಂದ್ರೆ ಅನ್ನದಾನ ಕಾರ್ಯಕ್ರಮ, ಸುಮಾರು 1,000 ಮೇಲ್ಪಟ್ಟು ಏನಪ್ಪ ಅನ್ನದಾನ ಕಾರ್ಯಕ್ರಮ ಕೂಡ ಅಲ್ಲಿಗೂ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತ ಈ ಸಂದರ್ಭ. ದೋಷವುಳ್ಳ ಬಾಲಕರಿಗೆ ಯಾವ ಮಾನದಂಡದ ಮೇಲೆ ಪ್ರಶಸ್ತಿ ಕೊಡತ್ತೀರಿ ಮತ್ತು ಪ್ರಶಸ್ತಿಗೆ ಏನಾದರೂ ಮೊತ್ತ ಆಗಿತ್ತ ಏನಾದರೂ ಐತೆ ಸರ್? ಪ್ರಶಸ್ತಿ ಯಾವ ಥರ ಒಂದು ಆಯ್ಕೆ ಮಾಡಿದ್ವಿ ಅಂದರೆ ಸರ್, ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ಬಡ ರೋಗಿಗಳು ಬರ್ತಾರೋ ಅದ್ರ ಬಗ್ಗೆ ನಾವು ಮೊದಲು ಏನಪ್ಪ ಅಂದ್ರೆ ನಾವು ವಿಸ್ತರಣೆಯಾಗಿ ಅವ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ ಸರ್. ಅಂದರೆ ಅಲ್ಲಿ ಯಾವ ಗರೀಬರ ಮಕ್ಕಳು ಬರ್ತಾರೆ, ಯಾವ ಒಂದು ಸಾಹುಕಾರ ಮಕ್ಕಳು ಬರ್ತಾರೆ ಅಂಥಲ್ಲಿ ಏನಪ್ಪ ಅಂದ್ರೆ ಗರೀಬರು ಇರ್ತಕ್ಕಂಥ ವ್ಯಕ್ತಿಗಳದ್ದು ಏನಪ್ಪ ಅಂದ್ರೆ ಅವ್ರದ್ದು ಟೆಸ್ಟಿಂಗ್ದು ಒಂದು ರಿಪೋರ್ಟ್ ತೊಗೊಂಡಿದ್ದೀವಿ, ಅವ್ರ ಆಧಾರ್ ಕಾರ್ಡ್ ತೊಗೊಂಡಿದ್ದೀವಿ, ಅವ್ರ ಹಿನ್ನೆಲೆಯನ್ನು ಎಲ್ಲ ಪೂರ ನಾವೇನಪ್ಪ ಅಂದ್ರೆ ವಿಚಾರಣೆ ಮಾಡಿ ಅಂಥ ಮಕ್ಕಳಿಗೆ ಏನಪ್ಪ ಅಂದ್ರೆ ಒಂದು ಶ್ರವಣ ಯಂತ್ರ ಕೊಡುವಂಥ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್. ಯಾವುದೇ ಸ್ಟೇ ಫಂಡ್ ಬರ್ತಾ ಇಲ್ಲ ಸರ್. ಒಂದಿಷ್ಟು ಸಂಘಟನೆದವರು ಸರ್ ಅಲ್ಲಿ ದುಡ್ಡು ಮಾಡ್ತಾರೆ, ನಾವು ಏನೋ ಒಂದು ತಿಳಿಲಾರ್ದಾಗ ನಾವು ಮಾಡಿದ್ವಿ ಸರ್, ಇಲ್ಲಂತಲ್ಲ. ಹೋಗಿ ಆಫೀಸರ್ಗಳ ಮುಂದೆ ಕೈ ಕಟ್ಕೊಂಡು ನಿಂದಿರೋದು ನಮಗೂ ನಾಚಿಕೆ ಬಂತು ಸರ್. ನಾವು ಕೈಲಾದಷ್ಟು ಏನಪ್ಪ ಅಂದ್ರೆ ನಮ್ಮ ಸ್ವಂತ ಖರ್ಚಿನಲ್ಲಿ ಏನಪ್ಪ ಅಂದ್ರೆ ಶ್ರವಣ ಯಂತ್ರ ಕೊಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಸರ್. ನಮ್ದು ಏನೇ ನಮ್ಮ ಗೆಳೆಯರಾಗಿರ್ಬೋದು, ನಮ್ಮ ಆತ್ಮೀಯರಿರ್ಬೋದು, ತಾವು ಖುಷಿಯಿಂದ ಕೊಟ್ಟರೆ ನಾವು ಏನೋ ಕಾರ್ಯಕ್ರಮದಲ್ಲಿ ಅವ್ರಿಗೆ ಶೇರ್ ಮಾಡ್ಕೊಂಡೀವಿ, ಭಾಗಿ ಮಾಡ್ಕೊಂಡೀವಿ. ಹೊರತು ನಾವು ಯಾವುದೇ ಒಂದೇನಪ್ಪ ದುಡ್ಡು ಏನಪ್ಪ ಅಂದ್ರೆ ಮಂದಿ ಹತ್ರ ಉಸುಲಿ ಮಾಡ್ಕೊಂಡು ಶ್ರವಣ ಯಂತ್ರ ಕೊಡುವಂಥ ನಮ್ಮ ಸಂಘಟನೆ ಇಲ್ಲಿ ಮಾಡಿಲ್ಲ, ಮುಂದೆ ಕೂಡ ಮಾಡೋದಿಲ್ಲ. ನಮ್ಮ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಷ್ಟು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡುವಂಥ ಕೆಲಸ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ
ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.